ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಆಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ಮಿಥುನ ರಾಶಿ 2026 ಆಗಸ್ಟ್ ತಿಂಗಳ ಈ ಮಂತ್ಲಿ ಈ ಒಂದು ತಿಂಗಳ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ, ಬುಧ ಗ್ರಹ ರಾಶ್ಯಾಧಿಪತಿ ರಾಶಿಯಲ್ಲಿ ಇರುವಂತದ್ದು. ನೀವು ಒಂದ್ ವೇಳೆ ನಿಮ್ಮ ಲಗ್ನ ಏನಾದ್ರೂ ಯಾವುದೇ ಲಗ್ನ ಆಗಿಲ್ಲ, ಅಲ್ಲಿಂದ ಕೇಂದ್ರದಲ್ಲೂ ತ್ರಿಕೋಣದಲ್ಲೂ ಬುಧ ಗ್ರಹ ಇದ್ರೆ ಅದು ಬುಧ ಗ್ರಹ ಸಂಬಂಧಪಟ್ಟಂತಹ ಭದ್ರಯೋಗ. ಭದ್ರಯೋಗಕ್ಕೆ ಹಲವಾರು ತರದ ಬೆನಿಫಿಟ್ಸ್ ಇದೆ. ಬಟ್ ನಾನಿಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಬುಧ ಗ್ರಹ ಅಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ವಿವಾಹ ಪ್ರಾಪ್ತಿ ಆಗುತ್ತೆ. ಲಗ್ನಾಧಿಪತಿ ರಾಶ್ಯಾಧಿಪತಿ ಸಪ್ತಮ ಭಾವ ನೋಡೋದ್ರಿಂದ, ಸಪ್ತಮಾಧಿಪತಿ ಎರಡನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ವಿವಾಹ ಪ್ರಾಪ್ತಿ, ಮದುವೆ ಆಗುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು, ವೈವಾಹಿಕ ಜೀವನದಲ್ಲಿ ತುಂಬಾ ವರ್ಷಗಳಿಂದ ಕಿರಿಕಿರಿಗಳು, ಜಗಳಗಳಾಗ್ತಾ ಬಂದಿರುತ್ತೆ, ಅದು ಸರಿ ಆಗುವಂತ ಸಾಧ್ಯತೆ. ಕೆಲವರು ತಪ್ಪು ಮಾಡ್ತಾ ಇರ್ತಾರೆ, ಗಂಡಂತರಾಗ್ಲಿ ಹೆಣ್ಮಕ್ಳಾಗ್ಲಿ, ಅವ್ರು ಬಂದು ತಮ್ಮ ತಪ್ಪನ್ನು ತಿದ್ಕೊಂಡು ಪುನಃ ಹೊಸ ಜೀವನವನ್ನ ಪ್ರಾರಂಭ ಮಾಡಿ ಕಾಂಪ್ರಮೈಸ್ ಆಗುವಂತ ಸಾಧ್ಯತೆ, ದೂರ ಆದಂತ ಗಂಡ ಹೆಂಡತಿ ಒಂದಾಗುವಂತ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಹೆಚ್ಚಾಗಿ ಇದೆ. ಚತುರ್ಥದಲ್ಲಿ ಶುಕ್ರ ಇರೋದ್ರಿಂದ ವಾಹನ ಖರೀದಿ, ವೆಹಿಕಲ್ ಖರೀದಿ, ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ಸ್ ಗಳ ಖರೀದಿ ಆಗುವಂತ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಹೆಚ್ಚಾಗಿ ಇದೆ. ದಶಮ ಭಾವದಲ್ಲಿ ಶನಿ ಗ್ರಹ ಇರೋದ್ರಿಂದ ವೃತ್ತಿಯಲ್ಲಿ ಕಿರಿಕಿರಿ, ಜಗಳ, ನಿಮ್ಮ ಬಾಸ್ಗಳಿಂದ, ನಿಮ್ಮ ಓನರ್ಗಳಿಂದ ನಿಮಗೆ ಮಾನಸಿಕ ಹಿಂಸೆಗಳು, ಕಿರುಕುಳಗಳಾಗ್ಬೋದು, ನಿಮಗೆ ನೋವಾಗ್ಬೋದು, ಸ್ಥಳದಿಂದ ನೀವು ಹೊರಗಡೆ ಬರೋ ಸಾಧ್ಯತೆನೂ ಇರ್ಬೋದು. ಬಟ್ ನೀವೇನಾದ್ರೂ ಸ್ವಂತವಾಗಿ ಉದ್ಯಮ ಮಾಡ್ತಿದ್ರೆ, ಸ್ವಂತ ಬಿಸ್ನೆಸ್ಗಳನ್ನ ಮಾಡ್ತಿದ್ರೆ, ಎಸ್ಪೆಷಲಿ ಬಂದು ನಿಮ್ಗೆ ಕಬ್ಬಿಣದ ರಿಲೇಟೆಡ್ ಬಿಸ್ನೆಸ್ಗಳು, ಟ್ರಾವೆಲ್ ಏಜೆನ್ಸಿಗಳನ್ನ ಇಟ್ಕೊಂಡಿರ್ತಾರೆ, ಇಂಥವ್ರಿಗೆ ಬಹಳ ಅನುಕೂಲವಾಗುತ್ತೆ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೇದಾಗುತ್ತೆ, ವೆಹಿಕಲ್ ಬಿಸ್ನೆಸ್ಗಳನ್ನ ಮಾಡೋರಿಗೆ ಒಳ್ಳೇದಾಗುತ್ತೆ. ಈ ರೀತಿಯಾಗಿರುವಂತ ಬಿಸ್ನೆಸ್ ಎಲ್ಲರಿಗೂ ಅನುಕೂಲವಾಗಿದೆ. ವೃತ್ತಿಯಲ್ಲಿ ಮಾತ್ರ ಜಾಬಿಗೆ ಹೋಗ್ತಾ ಇದ್ರೆ ಮಾತ್ರ ಅನವಶ್ಯಕ ಕಿರಿಕಿರಿಗಳ, ಜಗಳಗಳು, ಕಟ್ಟಿಟ್ಟ ಬುದ್ಧಿ. ಇನ್ನು ಅಲ್ಲಿಂದ ಎರಡನೇ ಮನೆನ ನೋಡಿದ್ರೆ, ಗುರುಗ್ರಹ ಎರಡನೇ ಮನೆ ಇರುವಂತದ್ದು ಸಾಲದಿಂದ ಹೊರಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ತುಂಬಾ ಸಾಲ ಇದ್ದಾಗ ಕಂಪ್ಲೀಟ್ ಆಗಿ ನೀವು ಹೊರಗಡೆ ಬರ್ತೀರ ಅಂತ ನಾನು ಹೇಳಲ್ಲ, ಸಣ್ಣ ಸಣ್ಣ ಬದಲಾವಣೆಗಳಾಗತ್ತೆ, ಸಣ್ಣ ಪ್ರಮಾಣದ ಹಣ ನಿಮ್ ಕೈ ಸೇರುತ್ತೆ, ಇದರಿಂದ ಸಾಲದಿಂದ ನೀವು ಹೊರಗಡೆ ಬರ್ತೀರಾ. ನವಮ ಭಾವದಲ್ಲಿರುವಂತಹ ರಾಹು ನಿಮ್ಮ ತಂದೆಯ, ರಾಹು ಗ್ರಹ ತಂದೆಯ ಆರೋಗ್ಯದಲ್ಲಿ ಏರುಪೇರನ್ನ ಕ್ರಿಯೇಟ್ ಮಾಡಬಹುದು. ಎರಡನೇ ಮನೆ ಅಧಿಪತಿ ನವಮ ಭಾವದಲ್ಲಿ ರಾಹು ಜೊತೆ ಇರುವಂತದ್ದು ಬಂದು ನಿಮಗೆ ಸಡನ್ ಆಗಿ ಹಣ ಬರುವಂತ ಸಾಧ್ಯತೆ, ಇನ್ವೆಸ್ಟ್ಮೆಂಟ್ ಇಂದನೋ ಯಾವುದೋ ಒಂದು ವಿಚಾರದಿಂದ ಬರೋ ಸಾಧ್ಯತೆ ಇರುತ್ತೆ. ಹಂಗಂತೇಳಿ ಇದು ಜೂಜಿನ ಬಗ್ಗೆ ಅಲ್ಲ, ಕೆಲವು ಇನ್ವೆಸ್ಟ್ಮೆಂಟ್ಗಳು, ಕೆಲವು ಬಿಸ್ನೆಸ್ಗಳು, ಕೆಲವು ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ಕೆಲವು ಒಳ್ಳೆ ಕಂಪನಿಗಳಿಗೆ ಶೇರ್ಸ್ ನ ತಗೊಂಡಿರ್ತಾರೆ, ಅಲ್ಲಿ ಜಾಸ್ತಿ ಆಗ್ಬೋದು ಪ್ರಾಫಿಟ್. ಈ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿ ಇದೆ.